ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಜೋಗಿಕಲ್ಲು ಗ್ರಾಮದಲ್ಲಿರುವ ಜೋಗನಾಯಕನ ಕೋಟೆ ಈ ಭಾಗದ ಪುರಾತನ ಇತಿಹಾಸವನ್ನ ನೆನಪಿಸುವ ಪ್ರಮುಖ ಐತಿಹಾಸಿಕ ತಾಣಗಳಲ್ಲಿ ಒಂದಾಗಿದೆ. ವೀಕ್ಷಕರೇ, ಇವತ್ತು ನಿಮಗೆ ಒಂದು ಐತಿಹಾಸಿಕ ಒಂದು ಕೋಟೆಯನ್ನು ಪರಿಚಯ ಮಾಡಿಕೊಡ್ಲಿಕ್ಕೆ ಬಂದಿದ್ದೇವೆ. ಸಂಡೂರು ತಾಲೂಕಿನ ಚೋರ್ನೂರು ಹೋಬಳಿಯ ಜೋಗಿ ನಾಯಕನ ಕೋಟೆ ಅಂತಕ್ಕಂಥ ಪಾಳೆಗಾರ ಇಲ್ಲಿ ಕೋಟೆ ಕಟ್ಕೊಂಡು ಅವತ್ತಿನ ಕಾಲಕ್ಕೆ ಆಳ್ವಿಕೆ ಮಾಡಿರುವಂತದ್ದು. ಆ ಒಂದು ಕೋಟೆ ಬಗ್ಗೆ ನಿಮ್ಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಇವತ್ತು ಇಲ್ಲಿ ಇದ್ದೇನೆ. ಜೊತೆಗೆ ಇವತ್ತು ಉತ್ತರ ದಿಕ್ಕಿನಲ್ಲಿ ನಾವು ಈ ಕೋಟೆ ಒಳಗೆ ನಾವು ಪ್ರವೇಶ ಮಾಡ್ಬೇಕಂತ ಹೇಳಿದ್ರೆ ಈ ಕೋಟೆಯ ದಾರುಬಾಗಿಲನ್ನ ಕಟ್ಟಿರ್ತಕ್ಕಂಥದ್ದು ಅವತ್ತು ವಿಜಯನಗರ ಕಾಲದಲ್ಲಿ ಈ ಕೋಟೆಯನ್ನ ಕಟ್ಟಿರ್ತಕ್ಕಂಥದ್ದು. ಅದೇ ನಿಮ್ಮ ಈಗ ನನ್ನ ಬಲಭಾಗಕ್ಕೆ ತೋರಿಸೋದಾದ್ರೆ ಒಂದು ಕೋಟೆಯನ್ನ ಕಟ್ಟಿರ್ತಾರೆ. ಅದು ಏನಕ್ಕಪ್ಪ ಅಷ್ಟು ದೊಡ್ಡದಾಗಿ ಎಂಟ್ರೆನ್ಸ್ ಅಲ್ಲೇ ಕಟ್ಟಿದಾರ ಅಂತ ಹೇಳಿದ್ರೆ ಸೈನಿಕರು ಆ ಕೋಟೆ ಒಳಗೆ ಒಕ್ಕು ಅವರ ಶತ್ರು ಪಾಳ್ಯದಿಂದ ಯಾರಾದ್ರೂ ಬರ್ತಿದಾರ, ಯಾವ ಭಾಗದಿಂದ ಬರ್ತಿದ್ದಾರೆ, ಯಾವ ಭಾಗದಿಂದ ಇಲ್ಲ ಅಂತಂತೇಳಿ ವೀಕ್ಷಣೆ ಮಾಡ್ಕೊಳ್ಳಿಕ್ಕೆ ಆ ಕೋಟೆಯನ್ನ ಕಟ್ಟಿದ್ದಾರೆ ಅಂತಕ್ಕಂಥ ಮಾತಿದೆ. ಅದ್ರ ಜೊತೆಗೆ ಅದನ್ನ ಇವತ್ತು ಆ ಕೋಟೆ ಒಳಗೆ ಎಂಟ್ರೆನ್ಸ್ ಹೆಂಗ ಹೋಗ್ತಿದ್ರು ಅವತ್ತಿನ ಕಾಲಕ್ಕೆ ಸೈನಿಕರು ಅನ್ನೋದನ್ನ ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಇವತ್ತು ನಾವು ಉತ್ತರ ಭಾಗದಿಂದ ನಾವು ಕೋಟೆ ಒಳಗೆ ಪ್ರವೇಶ ಮಾಡೋಣ, ಬನ್ನಿ. ಕಟ್ ಮಾಡಿ ಸಾಕು. ಮಧ್ಯೆ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಈ ಕೋಟೆ ಕಾಲದ ಹಾದಿಯಲ್ಲಿ ಭಾಗ ಕುಸಿದು ಬಿದ್ದಿದ್ರೂ ಅದರ ಅವಶೇಷಗಳು ಆ ಕಾಲದ ರಾಜಕೀಯ ಮತ್ತು ಸೈನಿಕ ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸುತ್ತವೆ. ಸ್ಥಳೀಯ ಜನಪದ ಕಥೆಗಳು ಮತ್ತು ಹಿರಿಯರ ಹೇಳಿಕೆಗಳ ಪ್ರಕಾರ ಜೋಗನಾಯಕ ಎಂಬ ಸ್ಥಳೀಯ ನಾಯಕ ಅಥವಾ ಪಾಳೆಗಾರನು ಈ ಕೋಟೆಯನ್ನ ನಿರ್ಮಿಸಿದ್ದಾನೆ ಎಂದು ಹೇಳಲಾಗುತ್ತೆ. ಆ ಕಾಲದಲ್ಲಿ ಈ ಭಾಗವನ್ನ ರಕ್ಷಿಸುವ ಉದ್ದೇಶದಿಂದ ಬೆಟ್ಟದ ವೀಕ್ಷಕರೇ, ಈ ಕೋಟೆಯ ದಾರುಬಾಗಿಲ ಮೂಲಕ ನಾವು ಪ್ರವೇಶ ಪಡ್ಕೊಂಡ ಮೇಲೆ ಈ ಬಂಡೆಯನ್ನ ಹತ್ತಿ ಮುಂದೆ ಸಾಗಿದಾಗ ಇಲ್ಲೊಂದು ಚಿಕ್ಕದಾದಂತ ಒಂದು ಕೋಟೆ ತರ ಕಾಣುತ್ತೆ. ಇದು ಏನಕ್ಕಪ್ಪ ಅಂತ ಹೇಳಿದ್ರೆ ಈ ಪಶ್ಚಿಮ ಭಾಗದಿಂದ ಯಾರಾದ್ರೂ ಶತ್ರು ಪಾಳ್ಯದಿಂದ ನಮ್ಮನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾರೆ, ನಮ್ಮ ಪಾಳ್ಯದ ನಮ್ಮ ಮೇಲೆ ಯುದ್ಧ ಸಾರಕ್ಕೆ ಬರ್ತಾರೆ ಅನ್ಲಿಕ್ಕೆ ಮುಂಚಿತವಾಗಿ ನೋಡ್ಕೊಳ್ಳುವುದಕ್ಕೆ ಈ ಕೋಟೆಯನ್ನು ಕಟ್ಕೊಂಡಿರ್ತಾರೆ. ಅವತ್ತಿನ ದಿನದಲ್ಲೇ ಸೈನಿಕರು ಇಲ್ಲಿ ಪಾಳೆ ಕುತ್ಕೊಂಡು ಆ ಶತ್ರುಗಳನ್ನ ವೀಕ್ಷಣೆ ಮಾಡುವಂಥದ್ದು ಈ ಪ್ರದೇಶ ಆಗಿರುತ್ತದೆ. ಈಗ ಜೋಗಿನಾಯಕನ ಕೋಟೆಯಿಂದ ಒಳಗೆ ಬಂದಿದ್ದೇವೆ. ಶತ್ರುಗಳು ಬಂದ್ರೆ ನಮ್ಮ ಸೈನಿಕರು ಯಾವ ರೀತಿ ಕಾಯ್ತಿದಾರ ಅನ್ನೋದನ್ನ ನಿಮಗೆ ತೋರಿಸ್ಕೊಟ್ಟಿದೀವಿ. ಆಮೇಲೆ ಮತ್ತೆ ಈ ದ್ವಾರಬಾಗ್ಲಿಂದ ಒಳಗಡೆ ಕೋಟೆ ಒಳಗೆ ಪ್ರವೇಶ ಮಾಡೋದನ್ನ ನಿಮಗೆ ತೋರಿಸ್ಕೊಟ್ಟಿದೀವಿ. ಹಾಗೇನೆ ಜೋಗಿನಾಯಕನ ಕೋಟೆ ಕಟ್ಕೊಂಡು ಅವತ್ತಿನ ಪಾಳೆಗಾರ ಯಾವ ರೀತಿ ಆತನ ವಾಸಸ್ಥಾನ ಇತ್ತು, ಯಾವ ರೀತಿ ಆತ ವಾಸ ಮಾಡ್ತಿದ್ದ ಅನ್ನೋದಕ್ಕೆ ನಿಮ್ಗೆ ಒಂದು ಉದಾಹರಣೆಯಾಗಿ ನಾನು ತೋರಿಸ್ತೇನೆ. ಹೀಗೆ ನೀವು ಮುಂದೆ ಬಂದ್ರೆ ನಿಮ್ಗೆ ಇಲ್ಲಿ ಒಂದು ಕಾಣುತ್ತೆ, ಒಂದು ಕೋಟೆ ತರ ಕಟ್ಟಿದ್ದಾರೆ. ಇದಕ್ಕೆ ವಾಡೆ ನಮ್ಮ ಒಂದು ಆಡು ಭಾಷೆಯಲ್ಲಿ ವಾಡೆ ಅಂತ ಕರೀತಾರೆ. ಅಂತ ಹೇಳಿದ್ರೆ ಸುತ್ತ ಕಲ್ಲಿನಿಂದ ಕಟ್ಟಿರ್ತಕ್ಕಂಥದ್ದು, ಮಧ್ಯಭಾಗದಲ್ಲಿ ಒಂದು ಬಾಗಿಲು ರೀತಿ ಬಿಟ್ಟಿರ್ತಾರೆ. ಈ ಬಾಗಿಲು ಯಾಕೆ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾವತ್ತಿನ ಕಾಲಕ್ಕೆ ಈ ಭಾಗದಿಂದ ಆತ ಪಾಳೆಗಾರ ಬರ್ತಿದ್ದ, ಬಂದ ಮೇಲೆ ಆ ಕಲ್ಲು ಇದೆ, ಅಲ್ಲೊಂದು ಕಲ್ಲಿದೆ, ಆ ಕಲ್ಲಿನ ಮೇಲೆ ಹತ್ತಿ ಒಳಗಡೆ ಇಳಿತಾ ಇದ್ದ. ಒಳಗಡೆ ಯಾಕೆ ಇಳಿತಾ ಇದೆ ಅಂದ್ರೆ ಆತನ ವಾಸಸ್ಥಾನ ಆಗಿತ್ತು ಅದು. ಅವತ್ತಿನ ದಿನಕ್ಕೆ ಶತ್ರುಗಳು ಯಾರೇ ಬಂದ್ರು ಯಾವುದೇ ರೀತಿಯಲ್ಲಿ ಅಟ್ಯಾಕ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಇಲ್ಲಿ ಇರ್ತಕ್ಕಂಥ ದೊಡ್ಡ ಕಲ್ಲು ಬಂಡೆಗಳನ್ನ ಆತನ ಸುರಕ್ಷತೆಗಾಗಿ ಅದನ್ನು ಉಪಯೋಗಿಸ್ಕೊಂಡು ಅವತ್ತಿನ ಕಾಲದಲ್ಲಿ ವಿಜಯನಗರ ಕಾಲದಲ್ಲಿ ಆಳ್ವಿಕೆಯಲ್ಲಿ ಇರ್ತಕ್ಕಂಥ ಈ ಕೋಟೆ ಏನೆಲ್ಲಾಗ್ತದೆ ಅವತ್ತಿನ ದಿನದಲ್ಲಿ ಈ ಕಲ್ಲುಗಳನ್ನ ಕಟ್ ಮಾಡಿ ಯಾವುದೇ ಮಣ್ಣು ಅಥವಾ ಸಿಮೆಂಟ್ ಅನ್ನು ಉಪಯೋಗಿಸದೆ ಬರೀ ಕಲ್ಲಿನಿಂದ ಕಟ್ಟಿರ್ತಕ್ಕಂಥ ಗೋಡೆ ಇದು. ಆ ಒಂದು ದೃಷ್ಟಿಯಲ್ಲಿ ಇವತ್ತು ನೋಡಿ, ಅವರು ಯಾವುದೇ ರೀತಿ ಹತ್ತೋಗ್ಲಿಕ್ಕೆ ಯಾವುದೇ ಮೆಟ್ಲುಗಳನ್ನ ಬಳಸಿಲ್ಲ, ಮತ್ತೆ ಏನಾದ್ರೂ ಈ ರೀತಿ ಏಣಿ ಯಾವ ರೀತಿ ಇಟ್ಕೊಂಡಿಲ್ಲ. ಅಂದ್ರೆ ಒಂದ್ ಇರ್ತಕ್ಕಂಥ ಅದು ಪ್ರಕೃತಿವಾಗಿ ಬೆಳೆದಿರ್ತಕ್ಕಂಥ ಒಂದು ಕಲ್ಲು ಬಂಡೆನೆ ಅವ್ರು ಹತ್ತಿ ಹೋಗಿ ಅದ್ರೊಳಗೆ ಇಳಿಯುವಂಥದ್ದು. ಅದ್ರೊಳಗೆ ಇಳಿದ್ರೆ ನೀವು ತಳಭಾಗದಲ್ಲಿ ಒಂದು ಗೋಡೆಯನ್ನ ಕಟ್ಟಿದ್ದಾರೆ. ಆ ಮಟ್ಟಕ್ಕೆ ಅದು ಒಳಗಡೆ ಇದೆ ಅಂತ ಹೇಳಿದ್ರೆ
ಆ ಶತ್ರುಗಳು ಈ ಕಲ್ಲು ಗೋಡೆನ ಗುದ್ಕೊಂಡು ಒಳಗ್ ಬರ್ಲಿಕ್ಕೆ ಯಾವುದೇ ರೀತಿ ಸಾಧ್ಯ ಇಲ್ಲ. ಆ ರೀತಿ ಅವರು ಕೋಟೆಯನ್ನ ಕಟ್ಕೊಂಡು ವಜ್ರ ಕವಚದಂತೆ ಕೋಟೆಯನ್ನು ಕಟ್ಕೊಂಡು ಆಳ್ವಿಕೆ ಮಾಡ್ತಿದ್ರು. ಯಾಕಂದ್ರೆ ಅವತ್ತಿನ ದಿನದಲ್ಲಿ ಶತ್ರುಗಳು ಯಾವ ಭಾಗದಿಂದ ಬರ್ತಾರೆ ಅನ್ನೋದೇ ಗೊತ್ತಿರ್ಲಿಲ್ಲ, ಯಾವ ಕಡೆಯಿಂದ ಬರ್ತಾರೆ ಅನ್ನೋದೇ ಗೊತ್ತಿರ್ಲಿಲ್ಲ, ಯಾವ ರೀತಿ ದಾಳಿ ಮಾಡ್ತಾರೆ ಅನ್ನೋದನ್ನೇ ಗೊತ್ತಿರ್ಲಿಲ್ಲ. ಹಂಗಾಗಿ ಜಾಸ್ತಿ ಅವರು ಸುರಕ್ಷತೆಗಾಗಿ ಒತ್ತು ಕೊಟ್ಟು ಅವತ್ತಿನ ದಿನಮಾನಗಳಲ್ಲಿ ಈ ರೀತಿ ಮನೆಗಳನ್ನ ನಿರ್ಮಿಸ್ಕೊಂಡು ಅದರ ಒಳಗಡೆ ವಾಸ ಮಾಡ್ತಕ್ಕಂಥದ್ದು ಒಂದು ಪ್ರತೀತಿ ಆಗಿತ್ತು. ಅದನ್ನ ನಮಗೆ ಎಷ್ಟರ ಮಟ್ಟಿಗೆ ಮಾಹಿತಿ ಇತ್ತು ಆ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೇವೆ. ಇದು ಅವತ್ತಿನ ಜೀವನ ಶೈಲಿ, ಅವತ್ತಿನ ಪಾಳೆಗಾರಿಕೆಯಲ್ಲಿ ನಡೆಸ್ತಕ್ಕಂಥ ಒಂದು ಪ್ರತೀತಿ ಆಗಿರೋದು ವೀಕ್ಷಕರೇ. ಈ ಕೋಟೆ ಒಳಗೆ ಹೋಗ್ಲಿಕ್ಕೆ ನಿಮ್ಗೆ ಉತ್ತರ ಪ್ರವೇಶ ದ್ವಾರವನ್ನು ತೋರಿಸಿದ್ದೇನೆ. ಹಾಗೆ ಈಗ ದಕ್ಷಿಣ ಪ್ರವೇಶ ದ್ವಾರವನ್ನು ತೋರಿಸ್ತೇನೆ. ಈ ದಕ್ಷಿಣ ಪ್ರವೇಶ ದ್ವಾರದ ಮುಂಚಿತವಾಗಿ ನಿಮಗೆ ಸಿಗ್ಬೇಕಾಗಿರೋದು ಒಂದು ದೊಡ್ಡ ಬಂಡೆ ಕಲ್ಲು. ಈ ಬಂಡೆ ಕಲ್ಲನ್ನೇ ಉಪಯೋಗಿಸ್ಕೊಂಡು ಈಗ ದಕ್ಷಿಣ ಭಾಗದ ದ್ವಾರವನ್ನು ನಾವು ಮುಂದೆ ಪ್ರವೇಶ ಮಾಡಿ ಮುಂದಕ್ಕೆ ಹೋಗ್ತೇವೆ. ಮುಂದಕ್ಕೆ ಹೋಗೋದು ಏನಕ್ಕೆ ಅಂತ ಹೇಳಿದ್ರೆ, ಈ ಬಂಡೆ ಮೇಲೆ ಯಾಕೆ ಅವತ್ತಿನ ಜೋಗಿ ನಾಯಕ ಪಾಳೆಗಾರ ಅನ್ನೋತ ಇದನ್ನ ಉಪಯೋಗ ಮಾಡ್ಕೊಂಡ್ರು ಅನ್ನೋದಕ್ಕೆ ಒಂದು ಇತಿಹಾಸ ಇದೆ. ಏನದು ಇತಿಹಾಸ ಅಂತ ಹೇಳಿದ್ರೆ, ಈ ಬಂಡೆ ಕಲ್ಲು ಬಹಳ ಸುರಕ್ಷಿತವಾದಂತು. ಈ ಕೋಟೆ ಎಷ್ಟು ಕಟ್ಟಿದ್ರೋ ಈ ಕೋಟೆ ಸುತ್ತ ಇರುವಂತದ್ದು ಬಹುದೊಡ್ಡ ಬಂಡೆ ಕಲ್ಲಾಗಿದೆ. ಈ ಬಂಡೆ ಕಲ್ಲು ಸುರಕ್ಷಿತವಾಗಿ ಸಾರಿಗೆ ವ್ಯವಸ್ಥೆಯನ್ನ ಕಾಪಾಡ್ಲಿಕ್ಕೆ ಸಂಡೂರು ಸಂಸ್ಥಾನ ಅವತ್ತಿನ ಮಹಾರಾಜರ ಆಳ್ವಿಕೆಯಲ್ಲಿ ಇರ್ಬೇಕಾದ್ರೆ ಅದನ್ನ ಕಾಪಾಡ್ಲಿಕ್ಕೆ ಈ ಪಾಳೆಗಾರ ಈ ಬಂಡೆ ಕಲ್ಲಿನಲ್ಲಿ ಈ ತರ ಕೋಟೆ ಕಟ್ಟಿ ಮತ್ತು ಪಾಳೆಗಾರಿಕೆ ಮಾಡ್ತಿದ್ದ ಅನ್ನೋದು ಒಂದು. ಅದ್ರ ಜೊತೆಗೆ ಈ ಸೈನಿಕರಿಗೆ ಮತ್ತೆ ಇಲ್ಲಿ ಇರ್ತಕ್ಕಂಥ ಈ ಜೋಗಿ ನಾಯಕ ಪಾಳೆಗಾರನಿಗೆ ಬಹು ಇರ್ತಕ್ಕಂಥ ತಾಣ ಇದು. ಯಾಕೆ ಅಂತ ಹೇಳಿದ್ರೆ, ಯಾವ ಕಡೆ ನೋಡಿದ್ರು ನಿಮ್ಗೆ ತಳಮಟ್ಟ ಇರುತ್ತೆ. ಸುಮಾರು ಭೂಮಿಯಿಂದ ಮೇಲ್ಗಡೆಗೆ ಸುಮಾರು ಒಂದು 400 ಮೀಟರ್ ಎತ್ತರದಲ್ಲಿ ಇರ್ತಕ್ಕಂಥ ಈ ಪ್ರದೇಶ. ಈ ಪ್ರದೇಶದಲ್ಲಿ ಎಲ್ಲಿ ಮಣ್ಣು ನಿಮಗೆ ಕಾಣ್ಲಿಕ್ಕೆ ಸಿಗೋದಿಲ್ಲ, ಬರೇ ದೊಡ್ಡ ಆದಂತ ಬಂಡೆ. ಅವತ್ತಿನ ದಿನದಲ್ಲಿ ಇರ್ತಕ್ಕಂಥ ಬಂಡೆಯನ್ನೇ ಅವತ್ತು ಕಟ್ ಮಾಡಿ ಇಷ್ಟು ದೊಡ್ಡ ಕಲ್ಲುಗಳನ್ನ ಅದು ಏನು ಉಪಯೋಗಿಸಿ ಕಟ್ ಮಾಡಿದಾರೋ ಗೊತ್ತಿಲ್ಲ. ನೀವು ಅಲ್ಲಿ ನೋಡ್ತಿರ್ಬೋದು, ಅವತ್ತಿನ ದಿನದಲ್ಲಿ ಕಟ್ಟಿರ್ತಕ್ಕಂಥ ಈ ಗೋಡೆ ಇವತ್ತಿಗೂ ಹಾಗೆ ಇದೆ. ಮತ್ತೆ ಪಾಳೆಗಾರಿಕೆ ನಡೆಸ್ತಕ್ಕಂಥ ಅವತ್ತು ಪಾಳೆಗಾರರು ವಾಸ ಮಾಡ್ತಕ್ಕಂಥ ಮನೆನೇ ಅಂತ ಹೇಳ್ಬೋದು. ಅದಕ್ಕೆ ಯಾವುದೇ ರೀತಿ ದಾಳಿ ಮಾಡಿದ್ರು ಅದಕ್ಕೆ ಎಫೆಕ್ಟ್ ಆಗ್ಲಾರ್ದ ರೀತಿಯಲ್ಲಿ ಅವರು ಅದನ್ನ ನಿರ್ಮಾಣ ಮಾಡ್ಕೊಂಡಿದ್ರು. ಆ ನಿರ್ಮಾಣ ಮಾಡ್ಕೊಂಡಿರೋ ಜೊತೆಗೆ ಈ ಅವತ್ತಿನ ಕಾಲದಲ್ಲಿ ಯಾವ ಟೆಕ್ನಾಲಜಿಯನ್ನು ಉಪಯೋಗಿಸಿ ಈ ಕಲ್ಲುಗಳನ್ನ ಕಟ್ ಮಾಡಿ ಕರೆಕ್ಟಾಗಿ ಏನದು ಆ ಚೌಕಾಕಾರ ಬರುವಂತೆ ಕಟ್ ಮಾಡಿರೋಂಥದ್ದು ನಾವು ಇಲ್ಲಿ ಕಾಣ್ಬೋದು. ಈ ನೋಡಿ, ಅವತ್ತು ವಿಜಯನಗರ ಕಾಲದಲ್ಲಿ ಸ್ಥಾಪನೆ ಆಗಿ ಅವತ್ತು ಕಟ್ಟಿರ್ತಕ್ಕಂಥ ಈ ಗೋಡೆ ಇವತ್ತು ಏನಾಗಿಲ್ಲ ಅಂತ ಹೇಳಿದ್ರೆ, ಅವತ್ತಿನ ಟೆಕ್ನಾಲಜಿ ಯಾವ ರೀತಿ ಟೆಕ್ನಾಲಜಿ ಉಪಯೋಗಿಸಿದ್ರೆ ಅನ್ನೋದೇ ಇವತ್ತಿಗೂ ಚಿದಂಬರ ರಹಸ್ಯವಾಗಿ ಉಳಿದಿದೆ. ಹಾಗಾಗಿ ಇದನ್ನ ಇವತ್ತಿನ ದಿನದಲ್ಲಿ ಹೇಳುವಂಥದ್ದು ಏನಂತ ಹೇಳಿದ್ರೆ, ಪುರಾತತ್ವ ಇಲಾಖೆ ಮತ್ತು ಇಲ್ಲಿನ ಸರ್ಕಾರ ಈ ಕೋಟೆಯನ್ನು ಸಂರಕ್ಷಣೆ ಮಾಡುವಂತದ್ದಾಗಬೇಕು. ಯಾವುದೇ ರೀತಿ ಇಲ್ಲಿ ಬಂದ್ರೆ ಇದು ಮಕ್ಕಳಿಗೆ ಮತ್ತೆ ಈ ಮುಂದಿನ ಪೀಳಿಗೆ ಮಕ್ಕಳಿಗೆ ಈ ಕೋಟೆಯ ವಿಶೇಷತೆಯನ್ನು ತಿಳಿಸ್ಬೇಕು. ಜೊತೆಗೆ ಇಲ್ಲಿ ಇರ್ತಕ್ಕಂಥ ಪಾಳೆಗಾರರು ಯಾವ ರೀತಿ ಪಾಳೆಗಾರಿಕೆ ಮಾಡಿದ್ರು, ಅವರು ಸೈನಿಕರನ್ನ ಯಾವ ರೀತಿ ರಕ್ಷಣೆ ಮಾಡ್ತಿದ್ರು, ಮತ್ತೆ ಎದುರಿಗೆ ಬಂದಿರ್ತಕ್ಕಂಥ ಶತ್ರುಗಳನ್ನ ಯಾವ ರೀತಿ ಹಿಮ್ಮೆಟ್ಟಿಸ್ತಿದ್ರು ಅನ್ನೋದನ್ನ ಮಕ್ಕಳಿಗೆ ಇದ್ರ ಹಿನ್ನೆಲೆಯನ್ನ ಹೇಳುವಂತದ್ದಾಗ್ಬೇಕು. ಮತ್ತೆ ಈ ತಾಣವನ್ನು ಸಂರಕ್ಷಣೆ ಮಾಡುವಂತದ್ದಾಗ್ಬೇಕು. ಮತ್ತೆ ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ಆಗ್ಬೇಕನ್ನೋದು ಇಲ್ಲಿನ ಸ್ಥಳೀಯರ ಮಾತಾಗಿದೆ. ಇದೆ. ಕೋಟೆಯ ಸುತ್ತಮುತ್ತಲೂ ಬಂಡೆ ಗಲ್ಲುಗಳಿಂದ ನಿರ್ಮಿಸಿದ ಗಟ್ಟಿ ಗೋಡೆಗಳು, ಕಾವಲು ಗೋಪುರಗಳ ಗುರುತುಗಳು ಮತ್ತು ಕೋಟೆಯ ಒಳಭಾಗದಲ್ಲಿ ಕಾಣಿಸುವ ಅವಶೇಷಗಳು ಆ ಕಾಲದ ಕಟ್ಟಡ ನಿರ್ಮಾಣದ ಶೈಲಿಯನ್ನ ತೋರಿಸುತ್ತವೆ. ಕೋಟೆಯ ಸುತ್ತಮುತ್ತಲಿನ ಪ್ರದೇಶವು ಪ್ರಕೃತಿ ಸೌಂದರ್ಯದಿಂದ ಕೂಡಿದ್ದು, ಹಸಿರು ಗಿಡ ಮರಗಳು, ಬಂಡೆ ಗುಡ್ಡಗಳು ಮತ್ತು ಶಾಂತ ವಾತಾವರಣದಿಂದ ಪ್ರವಾಸಿಗರನ್ನ ಆಕರ್ಷಿಸುವಂತಿದೆ. ಬೆಟ್ಟದ ಮೇಲಿನಿಂದ ಸುತ್ತಮುತ್ತಲಿನ ಗ್ರಾಮಗಳು ಮತ್ತು ಪ್ರಕೃತಿ ದೃಶ್ಯಾವಳಿಗಳನ್ನು ಕಾಣಬಹುದಾಗಿದ್ದರಿಂದ ಇದು ನೋಡಲು ಮನಮೋಹಕ ಸ್ಥಳವಾಗಿದೆ. ಈ ಕಾರಣದಿಂದಾಗಿ ಇತಿಹಾಸಕ್ತರು, ಪ್ರಕೃತಿ ಪ್ರಿಯರು ಹಾಗೂ ಯುವಕರು ಈ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಹಳೆಯ ಕಾಲದಲ್ಲಿ ಕೋಟೆಯ ಒಳಭಾಗದಲ್ಲಿ ಯೋಧರು ವಾಸಿಸುತ್ತಿದ್ದರು ಹಾಗೂ ಅಗತ್ಯವಿದ್ದಾಗ ಶತ್ರುಗಳ ವಿರುದ್ಧ
ರಕ್ಷಣಾತ್ಮಕ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದರು ಎಂಬ ಮಾತುಗಳು ಸ್ಥಳೀಯರಲ್ಲಿ ಕೇಳಿಬರುತ್ತವೆ. ಕೋಟೆಯ ಸುತ್ತಲಿನ ಪ್ರದೇಶದಲ್ಲಿ ಕೆಲವೊಮ್ಮೆ ಹಳೆಯ ಕಾಲದ ಮಣ್ಣಿನ ಪಾತ್ರೆಗಳು ಮತ್ತು ಕಲ್ಲಿನ ಅವಶೇಷಗಳು ದೊರೆಯುವುದರಿಂದ ಈ ಪ್ರದೇಶದ ಪುರಾತನತೆಯನ್ನ ಮತ್ತಷ್ಟು ದೃಢಪಡಿಸುತ್ತದೆ ಎಂದು ಗ್ರಾಮಸ್ಥರು ಹೇಳುತ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಈ ಕೋಟೆ ಕುರಿತು ಜನರಲ್ಲಿ ಕುತೂಹಲ ಹೆಚ್ಚಾಗುತ್ತಿದ್ದರೂ ಸರಿಯಾದ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ಕೊರತೆಯಿಂದಾಗಿ ಈ ಐತಿಹಾಸಿಕ ತಾಣ ನಿರ್ಲಕ್ಷ್ಯಕ್ಕೊಳಗಾಗಿದೆ. ಕೋಟೆಯ ಅವಶೇಷಗಳು ನಿಧಾನವಾಗಿ ಕುಸಿಯುತ್ತಿರುವುದು ಇತಿಹಾಸ ಪ್ರೇಮಿಗಳಲ್ಲಿ ಆತಂಕ ಮೂಡಿಸಿದೆ. ಸರ್ಕಾರ ಹಾಗೂ ಪುರಾತತ್ವ ಇಲಾಖೆ ಈ ಕೋಟೆಯ ಮಹತ್ವವನ್ನು ಗಮನಿಸಿ ಸೂಕ್ತ ಸಂರಕ್ಷಣಾ ಕ್ರಮಗಳನ್ನು ಕೈಗೊಂಡರೆ ಇದು ಮುಂದಿನ ಪೀಳಿಗೆಗೆ ಇತಿಹಾಸದ ಪಾಠ ಕಲ್ಪಿಸುವ ಮಹತ್ವದ ತಾಣವಾಗಬಹುದು. ಜೊತೆಗೆ ಪ್ರವಾಸೋದ್ಯಮದ ದೃಷ್ಟಿಯಿಂದಲೂ ಅಭಿವೃದ್ಧಿಪಡಿಸಿದರೆ ಈ ಪ್ರದೇಶದ ಜನರಿಗೆ ಆರ್ಥಿಕವಾಗಿಯೂ ಲಾಭವಾಗುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.